ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಈ ಯುದ್ಧ 8ನೇ ದಿನಕ್ಕೆ ಈಗ ಕಾಲಿಟ್ಟಿದೆ. ಇಷ್ಟು ದಿನಗಳು ಕೂಡ ನಡೆದಿರೋದಿದೆಯಲ್ಲ, ಈ ಯುದ್ಧ ನಿಜಕ್ಕೂ ಕೂಡ ರಣಭೀಕರತೆಯಿಂದ ಕೂಡಿತು ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಈಗ ಮತ್ತಷ್ಟು ಆ ಭೀಕರತೆ ಹೆಚ್ಚಾಗುವಂತ ಎಲ್ಲ ಸೂಚನೆಗಳು ಸಿಗ್ತಾ ಇದೆ. ಖಮೇನಿ ಅಕೌಂಟ್ ಇಂದ ಎಕ್ಸ್ ಖಾತೆಯಿಂದ ಒಂದು ಪೋಸ್ಟ್ ಮಾಡಲಾಗಿದೆ. ಪ್ರತೀಕಾರದ ಪೋಸ್ಟ್ ಅನ್ನ ಖಮೇನಿ ಖಾತೆಯಿಂದ ಮಾಡಲಾಗಿದೆ. ಅಣ್ವಸ್ತ್ರ ಕ್ಷಿಪಣಿಯ ಚಿತ್ರವನ್ನ ಪೋಸ್ಟ್ ಮಾಡಿದ್ದಾರೆ. ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿ ಹಾಗಾದ್ರೆ ಇರಾನ್ ಮಾಡುತ್ತಾ, ಪ್ರತೀಕಾರದ ದಾಳಿಯನ್ನ ಈ ರೀತಿಯಾಗಿ ಮಾಡುತ್ತಾ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕಿರೋದು. ಆ ಪೋಸ್ಟ್ ಅನ್ನ ಗಮನಿಸ್ತಾ ಇದೀವಿ. ಅಲ್ಲಿ ಬರೆದಿರೋದು ಜಿಯೋನಿಸ್ಟ್ ಅಂದ್ರೆ ಈ ಇಸ್ರೇಲಿಗಳು ಈಗಾಗಲೇ ಬಹಳ ದೊಡ್ಡ ತಪ್ಪನ್ನ ಮಾಡಿದ್ದಾರೆ. ಇದರ ಪರಿಣಾಮ ಏನಿರುತ್ತೆ, ಆ ಪರಿಣಾಮ ಬಹಳ ಭೀಕರವಾಗಿರುತ್ತೆ, ಆ ಪರಿಣಾಮ ಬಹಳ ಕೆಟ್ಟದಾಗಿರುತ್ತೆ ಅನ್ನುವಂಥ ರೀತಿಯಲ್ಲಿ ಬರೆದಿರುವಂಥ ಒಂದು ಪೋಸ್ಟ್. ಅದರಲ್ಲಿ ಇರೋದು ಆ ಫೋಟೋವನ್ನು ಗಮನಿಸ್ತಾ ಇದ್ದೀವಿ. ಹಾಗಾದರೆ ಇಂಥದ್ದೊಂದು ದಾಳಿ, ಇಂಥ ಪ್ರತೀಕಾರದ ದಾಳಿಯನ್ನು ಇರಾನ್ ಮಾಡೋದಕ್ಕೆ ತಯಾರಾಗಿದೆಯಾ ಅನ್ನುವಂಥ ಪ್ರಶ್ನೆ ಈಗ ಸದ್ಯಕ್ಕೆ ಕಾಡ್ತಾ ಇದೆ. ಇಡೀ ಇಸ್ರೇಲ್ನ ವಿರುದ್ಧವಾಗಿ ಮಾಡಿರುವಂಥ ಪೋಸ್ಟ್ ಇದು. ಖಮೇನಿ ಖಾತೆಯಿಂದ ಪೋಸ್ಟ್ ಆಗಿರೋದು. ಆ ಪೋಸ್ಟನ್ನು ಗಮನಿಸ್ತಾ ಇದ್ದೀವಿ. ಆ ಪೋಸ್ಟಲ್ಲಿ ಬಹಳ ಕ್ಲಿಯರ್ ಆಗಿ ಬರೆದಿದ್ದಾರೆ. ಪ್ರತೀಕಾರದ ದಾಳಿ ಇದು ಅನ್ನೋದು ಆ ಪೋಸ್ಟಿಂದ ಗೊತ್ತಾಗ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಈ ಯುದ್ಧ 8ನೇ ದಿನಕ್ಕೆ ಈಗ ಕಾಲಿಟ್ಟಿದೆ. ಇಷ್ಟು ದಿನಗಳು ಕೂಡ ನಡೆದಿರೋದಿದೆಯಲ್ಲ, ಈ ಯುದ್ಧ ನಿಜಕ್ಕೂ ಕೂಡ ರಣಭೀಕರತೆಯಿಂದ ಕೂಡಿತು ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಈಗ ಮತ್ತಷ್ಟು ಆ ಭೀಕರತೆ ಹೆಚ್ಚಾಗುವಂತ ಎಲ್ಲ ಸೂಚನೆಗಳು ಸಿಗ್ತಾ ಇದೆ. ಖಮೇನಿ ಅಕೌಂಟ್ ಇಂದ ಎಕ್ಸ್ ಖಾತೆಯಿಂದ ಒಂದು ಪೋಸ್ಟ್ ಮಾಡಲಾಗಿದೆ. ಪ್ರತೀಕಾರದ ಪೋಸ್ಟ್ ಅನ್ನ ಖಮೇನಿ ಖಾತೆಯಿಂದ ಮಾಡಲಾಗಿದೆ. ಅಣ್ವಸ್ತ್ರ ಕ್ಷಿಪಣಿಯ ಚಿತ್ರವನ್ನ ಪೋಸ್ಟ್ ಮಾಡಿದ್ದಾರೆ. ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿ ಹಾಗಾದ್ರೆ ಇರಾನ್ ಮಾಡುತ್ತಾ, ಪ್ರತೀಕಾರದ ದಾಳಿಯನ್ನ ಈ ರೀತಿಯಾಗಿ ಮಾಡುತ್ತಾ ಅನ್ನುವಂಥ ಪ್ರಶ್ನೆ ಈಗ ಸದ್ಯಕ್ಕಿರೋದು. ಆ ಪೋಸ್ಟ್ ಅನ್ನ ಗಮನಿಸ್ತಾ ಇದೀವಿ. ಅಲ್ಲಿ ಬರೆದಿರೋದು ಜಿಯೋನಿಸ್ಟ್ ಅಂದ್ರೆ ಈ ಇಸ್ರೇಲಿಗಳು ಈಗಾಗಲೇ ಬಹಳ ದೊಡ್ಡ ತಪ್ಪನ್ನ ಮಾಡಿದ್ದಾರೆ. ಇದರ ಪರಿಣಾಮ ಏನಿರುತ್ತೆ, ಆ ಪರಿಣಾಮ ಬಹಳ ಭೀಕರವಾಗಿರುತ್ತೆ, ಆ ಪರಿಣಾಮ ಬಹಳ ಕೆಟ್ಟದಾಗಿರುತ್ತೆ ಅನ್ನುವಂಥ ರೀತಿಯಲ್ಲಿ ಬರೆದಿರುವಂಥ ಒಂದು ಪೋಸ್ಟ್. ಅದರಲ್ಲಿ ಇರೋದು ಆ ಫೋಟೋವನ್ನು ಗಮನಿಸ್ತಾ ಇದ್ದೀವಿ. ಹಾಗಾದರೆ ಇಂಥದ್ದೊಂದು ದಾಳಿ, ಇಂಥ ಪ್ರತೀಕಾರದ ದಾಳಿಯನ್ನು ಇರಾನ್ ಮಾಡೋದಕ್ಕೆ ತಯಾರಾಗಿದೆಯಾ ಅನ್ನುವಂಥ ಪ್ರಶ್ನೆ ಈಗ ಸದ್ಯಕ್ಕೆ ಕಾಡ್ತಾ ಇದೆ. ಇಡೀ ಇಸ್ರೇಲ್ನ ವಿರುದ್ಧವಾಗಿ ಮಾಡಿರುವಂಥ ಪೋಸ್ಟ್ ಇದು. ಖಮೇನಿ ಖಾತೆಯಿಂದ ಪೋಸ್ಟ್ ಆಗಿರೋದು. ಆ ಪೋಸ್ಟನ್ನು ಗಮನಿಸ್ತಾ ಇದ್ದೀವಿ. ಆ ಪೋಸ್ಟಲ್ಲಿ ಬಹಳ ಕ್ಲಿಯರ್ ಆಗಿ ಬರೆದಿದ್ದಾರೆ. ಪ್ರತೀಕಾರದ ದಾಳಿ ಇದು ಅನ್ನೋದು ಆ ಪೋಸ್ಟಿಂದ ಗೊತ್ತಾಗ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಈ ಯುದ್ಧ 8ನೇ ದಿನಕ್ಕೆ ಈಗ ಕಾಲಿಟ್ಟಿದೆ. ಇಷ್ಟು ದಿನಗಳು ಕೂಡ ನಡೆದಿರೋದಿದೆಯಲ್ಲ, ಈ ಯುದ್ಧ ನಿಜಕ್ಕೂ ಕೂಡ ರಣಭೀಕರತೆಯಿಂದ ಕೂಡಿತು ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಈಗ ಮತ್ತಷ್ಟು ಆ ಭೀಕರತೆ ಹೆಚ್ಚಾಗುವಂತ ಎಲ್ಲ ಸೂಚನೆಗಳು ಸಿಗ್ತಾ ಇದೆ. ಖಮೇನಿ ಅಕೌಂಟ್ ಇಂದ ಎಕ್ಸ್ ಖಾತೆಯಿಂದ ಒಂದು ಪೋಸ್ಟ್ ಮಾಡಲಾಗಿದೆ. ಪ್ರತೀಕಾರದ ಪೋಸ್ಟ್ ಅನ್ನ ಖಮೇನಿ ಖಾತೆಯಿಂದ ಮಾಡಲಾಗಿದೆ. ಅಣ್ವಸ್ತ್ರ ಕ್ಷಿಪಣಿಯ ಚಿತ್ರವನ್ನ ಪೋಸ್ಟ್ ಮಾಡಿದ್ದಾರೆ. ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿ ಹಾಗಾದ್ರೆ ಇರಾನ್ ಮಾಡುತ್ತಾ, ಪ್ರತೀಕಾರದ ದಾಳಿಯನ್ನ ಈ ರೀತಿಯಾಗಿ ಮಾಡುತ್ತಾ ಅನ್ನುವಂಥ ಪ್ರಶ್ನೆ ಈಗ ಸದ್ಯಕ್ಕಿರೋದು. ಆ ಪೋಸ್ಟ್ ಅನ್ನ ಗಮನಿಸ್ತಾ ಇದೀವಿ. ಅಲ್ಲಿ ಬರೆದಿರೋದು ಜಿಯೋನಿಸ್ಟ್ ಅಂದ್ರೆ ಈ ಇಸ್ರೇಲಿಗಳು ಈಗಾಗಲೇ ಬಹಳ ದೊಡ್ಡ ತಪ್ಪನ್ನ ಮಾಡಿದ್ದಾರೆ. ಇದರ ಪರಿಣಾಮ ಏನಿರುತ್ತೆ, ಆ ಪರಿಣಾಮ ಬಹಳ ಭೀಕರವಾಗಿರುತ್ತೆ,
ಆ ಪರಿಣಾಮ ಬಹಳ ಕೆಟ್ಟದಾಗಿರುತ್ತೆ ಅನ್ನುವಂಥ ರೀತಿಯಲ್ಲಿ ಬರೆದಿರುವಂಥ ಒಂದು ಪೋಸ್ಟ್. ಅದರಲ್ಲಿ ಇರೋದು ಆ ಫೋಟೋವನ್ನು ಗಮನಿಸ್ತಾ ಇದ್ದೀವಿ. ಹಾಗಾದರೆ ಇಂಥದ್ದೊಂದು ದಾಳಿ, ಇಂಥ ಪ್ರತೀಕಾರದ ದಾಳಿಯನ್ನು ಇರಾನ್ ಮಾಡೋದಕ್ಕೆ ತಯಾರಾಗಿದೆಯಾ ಅನ್ನುವಂಥ ಪ್ರಶ್ನೆ ಈಗ ಸದ್ಯಕ್ಕೆ ಕಾಡ್ತಾ ಇದೆ. ಇಡೀ ಇಸ್ರೇಲ್ನ ವಿರುದ್ಧವಾಗಿ ಮಾಡಿರುವಂಥ ಪೋಸ್ಟ್ ಇದು. ಖಮೇನಿ ಖಾತೆಯಿಂದ ಪೋಸ್ಟ್ ಆಗಿರೋದು. ಆ ಪೋಸ್ಟನ್ನು ಗಮನಿಸ್ತಾ ಇದ್ದೀವಿ. ಆ ಪೋಸ್ಟಲ್ಲಿ ಬಹಳ ಕ್ಲಿಯರ್ ಆಗಿ ಬರೆದಿದ್ದಾರೆ. ಪ್ರತೀಕಾರದ ದಾಳಿ ಇದು ಅನ್ನೋದು ಆ ಪೋಸ್ಟಿಂದ ಗೊತ್ತಾಗ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂಥ ಈ ಯುದ್ಧ 8ನೇ ದಿನಕ್ಕೆ ಈಗ ಕಾಲಿಟ್ಟಿದೆ. ಇಷ್ಟೂ ದಿನಗಳು ಕೂಡ ನಡೆದಿರೋದಿದೆಯಲ್ಲ, ಈ ಯುದ್ಧ ನಿಜಕ್ಕೂ ಕೂಡ ರಣಭೀಕರತೆಯಿಂದ ಕೂಡಿತು ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಈಗ ಮತ್ತಷ್ಟು ಆ ಭೀಕರತೆ ಹೆಚ್ಚಾಗುವಂಥ ಎಲ್ಲ ಸೂಚನೆಗಳು ಸಿಗ್ತಾ ಇದೆ. ಖಮೇನಿ ಅಕೌಂಟಿಂದ, ಎಕ್ಸ್ ಖಾತೆಯಿಂದ ಒಂದು ಪೋಸ್ಟ್ ಮಾಡಲಾಗಿದೆ. ಪ್ರತೀಕಾರದ ಪೋಸ್ಟನ್ನು ಖಮೇನಿ ಖಾತೆಯಿಂದ ಮಾಡಲಾಗಿದೆ. ಅಣ್ವಸ್ತ್ರ ಕ್ಷಿಪಣಿಯ ಚಿತ್ರವನ್ನ ಪೋಸ್ಟ್ ಮಾಡಿದ್ದಾರೆ. ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿ ಹಾಗಾದ್ರೆ ಇರಾನ್ ಮಾಡುತ್ತಾ, ಪ್ರತೀಕಾರದ ದಾಳಿಯನ್ನ ಈ ರೀತಿಯಾಗಿ ಮಾಡುತ್ತಾ ಅನ್ನುವಂಥ ಪ್ರಶ್ನೆ ಈಗ ಸದ್ಯಕ್ಕಿರೋದು. ಆ ಪೋಸ್ಟನ್ನು ಗಮನಿಸ್ತಾ ಇದ್ದೀವಿ. ಅಲ್ಲಿ ಬರೆದಿರೋದು ಝಿಯೋನಿಸ್ಟ್ ಅಂದರೆ ಈ ಇಸ್ರೇಲಿಗಳು ಈಗಾಗಲೇ ಬಹಳ ದೊಡ್ಡ ತಪ್ಪನ್ನ ಮಾಡಿದ್ದಾರೆ. ಇದರ ಪರಿಣಾಮ ಏನಿರುತ್ತೆ, ಆ ಪರಿಣಾಮ ಬಹಳ ಭೀಕರವಾಗಿರುತ್ತೆ, ಆ ಪರಿಣಾಮ ಬಹಳ ಕೆಟ್ಟದಾಗಿರುತ್ತೆ ಅನ್ನುವಂಥ ರೀತಿಯಲ್ಲಿ ಬರೆದಿರುವಂಥ ಒಂದು ಪೋಸ್ಟ್. ಅದರಲ್ಲಿ ಇರೋದು ಆ ಫೋಟೋವನ್ನು ಗಮನಿಸ್ತಾ ಇದ್ದೀವಿ. ಹಾಗಾದರೆ ಇಂಥದ್ದೊಂದು ದಾಳಿ, ಇಂಥ ಪ್ರತೀಕಾರದ ದಾಳಿಯನ್ನು ಇರಾನ್ ಮಾಡೋದಕ್ಕೆ ತಯಾರಾಗಿದೆಯಾ ಅನ್ನುವಂಥ ಪ್ರಶ್ನೆ ಈಗ ಸದ್ಯಕ್ಕೆ ಕಾಡ್ತಾ ಇದೆ. ಇಡೀ ಇಸ್ರೇಲ್ನ ವಿರುದ್ಧವಾಗಿ ಮಾಡಿರುವಂಥ ಪೋಸ್ಟ್ ಇದು. ಖಮೇನಿ ಖಾತೆಯಿಂದ ಪೋಸ್ಟ್ ಆಗಿರೋದು. ಆ ಪೋಸ್ಟನ್ನು ಗಮನಿಸ್ತಾ ಇದ್ದೀವಿ. ಆ ಪೋಸ್ಟಲ್ಲಿ ಬಹಳ ಕ್ಲಿಯರ್ ಆಗಿ ಬರೆದಿದ್ದಾರೆ. ಪ್ರತೀಕಾರದ ದಾಳಿ ಇದು ಅನ್ನೋದು ಆ ಪೋಸ್ಟಿಂದ ಗೊತ್ತಾಗ್ತಾ ಇದೆ.